ನಮಸ್ತೆ, ಜೈ ಶ್ರೀರಾಮ್. ಈ ಸಲ ಯುಗಾದಿ ಹಬ್ಬದ್ದು ಕಟಕ ರಾಶಿಯವರಿಗೆ ಯಾವ ರೀತಿ ಇದೆ ಅಂತ ನೋಡೋಣ. ಕಟಕ ರಾಶಿಯವರಿಗೆ 8 ಆದಾಯ 2 ಖರ್ಚು, ಅಂದರೆ ಇನ್ನು ₹6 ಉಳಿಸ್ತಾರೆ, ಇನ್ನು ತೊಂದರೆ ಇಲ್ಲ. ಆರೋಗ್ಯನೂ ಅಷ್ಟೇ, 3 ಆರೋಗ್ಯ 2 ಅನಾರೋಗ್ಯ, ಅಂದರೆ ಸಾಧಾರಣ ಫಲ. ಯಾವುದೇ ರೀತಿ ಕಷ್ಟಗಳು ಇಲ್ಲ, ನಷ್ಟಗಳು ಇಲ್ಲ, ಒಂದೇ ಸುಧಾರಣೆಯಾಗಿ ನಡೀತಾ ಇರುತ್ತೆ. ಆದರೆ ಜೂನ್ 1ಕ್ಕೆ ಗುರು ಬದಲಾವಣೆ ಆಗ್ತಾನೆ. ಅಲ್ಲಿ ತನಕ ಸ್ವಲ್ಪ ಯಾವುದೇ ಒಂದು ವ್ಯವಹಾರ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ. ಜೊತೆಗೆ ಈ ಸರಿ ಕಟಕ ರಾಶಿಯವರಿಗೆ ಯಾವ ರೀತಿ ಅಂತಂದರೆ, ಸ್ನೇಹಿತರಿಂದ ಸ್ವಲ್ಪ ಒಂಚೂರು ಎಚ್ಚರಿಕೆಯಿಂದ ಇರಬೇಕು. ತುಂಬ ಯಾರ ಅಂತ ನಂಬಿರಂಥ ಸ್ನೇಹಿತರಿಂದ ನೀವು ದುಡ್ಡು ಅವರಿಗೆ ಕೊಟ್ಟರೆ ಅದು ನಿಮಗೆ ವಾಪಸ್ ಬರೋದು ಭಾಳ ಕಷ್ಟ ಆಗುತ್ತೆ, ಅಥವಾ ಅದರಿಂದ ನಿಮಗೆ ತೊಂದರೆಗಳು ಆಗುತ್ತೆ. ಯಾರ ಹತ್ರನೋ ನೀವು ಇನ್ನೊಬ್ಬರ ಹತ್ರ ಇಸ್ಕೊಟ್ಟು ನೀವು ಸಿಗಾಕೊಳ್ಳೋಂಥ ಪರಿಸ್ಥಿತಿ ಬರುತ್ತೆ ಜೂನ್ ಒಳಗಡೆ. ಅದರಿಂದ ಜೂನ್ ಒಳಗಡೆ 1ನೇ ತಾರೀಕು ಒಳಗಡೆ ಆದಷ್ಟು ಅಂತ ಯಾವುದೇ ರೀತಿ ಸಹಾಯ ಮಾಡೋಕ್ಕೆ ಹೋಗಬೇಡಿ. ಅದು ಬಿಟ್ಟರೆ ಬೇರೆ ಏನೂ ತೊಂದರೆ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಶನಿ 9ನೇ ಮನೇಲಿದ್ದಾನೆ, ಯಾವುದೇ ರೀತಿ ಭಯಪಡೋ ಅವಶ್ಯಕತೆ ಇಲ್ಲ. ಗುರು ಜನ್ಮಕ್ಕೆ ಯಾವಾಗ ಬರ್ತಾನೆ? ಜೂನ್ 1ನೇ ತಾರೀಕು ಕಟಕ ಲಗ್ನಕ್ಕೆ ಗುರು ಪ್ರವೇಶ ಮಾಡ್ತಾನೆ. ಆದ್ದರಿಂದ ಆ ಮನೆ ಅಧಿಪತಿ ಚಂದ್ರ, ಅಂದರೆ ಕಟಕ ಲಗ್ನದ ಅಧಿಪತಿ ಚಂದ್ರ ಆಗಿರೋದ್ರಿಂದ ಗುರು ಚಂದ್ರನ ಮನೆಗೆ ಪ್ರವೇಶ ಆಗಿರೋದ್ರಿಂದ ಸ್ವಲ್ಪ ಮನೋವ್ಯತೆ ಅಥವಾ ನಿಮ್ಮ ಯಾವುದಾರ ಒಂದು ಕ್ಷೇತ್ರಗಳಲ್ಲಿ, ಅಂದರೆ ಯಾರ ಒಂದು ಕೆಲಸಗಳನ್ನು ಬದಲಾವಣೆ ಆಗೋ ಚಾನ್ಸಸ್ಗಳಿರುತ್ತೆ. ಅಂದರೆ ಒಂದು ಕಡೆ ಬಿಟ್ಟು ಇನ್ನೊಂದು ಕಡೆ ನೀವು ಕೆಲಸಕ್ಕೆ ಸೇರೋದಾಗ್ಬೋದು, ಅಥವಾ ಒಂದು ಮನೆ ಖಾಲಿ ಮಾಡಿ ಇನ್ನೊಂದು ಮನೆಗೆ ಹೋಗೋಂಥದ್ದು, ಇಂಥ ಪರಿಸ್ಥಿತಿ ಬರುತ್ತೆ. ಅದರಿಂದ ಯಾವುದೇ ತೊಂದರೆಗಳಿದ್ರೂ ನಿಮ್ಗೆ ಆ ಥರದ್ದು ಏನಾರು ಸಣ್ಣ ಪುಟ್ಟ ತೊಂದರೆಗಳಾಗ್ತಾ ಇದೆ ಅಂತಂದರೆ ರಾಯರ ಆರಾಧನೆ ಮಾಡಿ, ರಾಯರಿಗೆ ತುಪ್ಪದ ದೀಪ ಹಚ್ಚಿ, ಅಥವಾ ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡಿ, ಅಥವಾ ಶಿವನ ಆರಾಧನೆ ಮಾಡಿ. ಅದು ಬಿಟ್ಟರೆ ಬೇರೆ ಏನೂ ತೊಂದರೆ ಇಲ್ಲ. ಈ ಯುಗಾದಿ ಹಬ್ಬ ನಿಮಗೆ ಒಳ್ಳೆಯ ಫಲವನ್ನು ಕೊಡುತ್ತೆ. ಶುಭವಾಗಲಿ.